ಹಲೋ, ನಮಸ್ತೆ. ಹೇಳಿ. ನಂಜನಮೂರ್ತಿ ಅಂತ ಅಡ್ವೊಕೇಟ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಧೀರ ಭಗತ್ ರಾಯ್ ಫಿಲಮ್ ರಿಲೀಸ್ ಆಗಿದೆ, ನಿಮ್ ಥಿಯೇಟರ್ ಆಗ್ತಾ ಇಲ್ವಾ? ಏನ್ ಸರ್ ನೀವು ಇವಾಗ ಹೇಳಿದ್ರೆ, ನೆನ್ನೆ ಬೆಳಿಗ್ಗೆ ಒಂದು 30-40 ನಾವು ಬುಕ್ ಮಾಡ್ಬಿಟ್ಟಿದೀವಿ. ಇವಾಗ ಹೇಳಿದ್ರೆ ಬುಕ್ ದುಡ್ಡು ಕೊಟ್ಬಿಟ್ಟಿದೀವಲ್ಲ ಆ ಫಿಲಮ್ಗೆ. ಹಂಗೆ ನಮ್ ಬರೋವಾರ ನೆಲಮಂಗಲದ ಫಿಲಮ್ ಆಗ್ತೀವಿ ಅಂತ ಅಪ್ಪ. ಹೇಳಿ ಬರೋವಾರ ಆಗ್ತೀವಿ ಅಂತ ಹೇಳಿದ್ವಲ್ಲ. ನಮ್ ನೆಲಮಂಗಲ ಫಿಲಮ್, ನೆಲಮಂಗಲ ಒಂದ್ ಶೋನಾದ್ರೂ ತೋರ್ಸ್ಬೇಕಪ್ಪ ನೀವು. ಅಲ್ಲ ಸರ್, ನಾವ್ ಏಕಾಏಕಿ ಫಿಲಮ್ ದುಡ್ಡು ಕೊಟ್ಟು ತಂದ್ಬಿಟ್ಟವ್ರೆ, ನನ್ನ ತಮ್ಮ ತಂದ್ಬಿಟ್ಟವನೆ. ಇವಾಗ ಹಾಕಿ ಅಂದ್ರೆ ಹೆಂಗ್ ಹಾಕಕ್ಕಾಗ್ತದೆ? ಆ ದುಡ್ಡು ವಾಪಸ್ ಬರ್ತದ? ಹ್ಮ್ ಬರೋವಾರ ಆಗ್ತೀವಿ ಬಿಡಿ, ಹೇಳಿದ್ವಲ್ಲ. ಬೆಳಿಗ್ಗೆ ಒಂದು 30-40 ಜನ ಮೇಲ್ ಮಾಡವ್ರೆ. ಸರಿ ಆಯ್ತು. ಈಗ ಎಷ್ಟು ಬರೋವಾರ ದಿನಕ್ಕೆ ಆಗ್ತೀವಿ ಬಿಡಿ, 4 ಶೋ ಬರೋವಾರ ಮಾಡ್ತೀರಾ, ಆಗ್ತೀವಿ. 3 ಶೋ ಮಾಡ್ತೀರಾ? ನೋಡೋಣ, ಕಲೆಕ್ಷನ್ ಹೆಂಗ್ ಬರ್ತದ ಹಂಗ್ ಮಾಡ್ತೀವಿ. ನೋಡೋಣ, 2 ಶೋ ಆಗ್ಲಿ 3 ಶೋ ಆಗ್ಲಿ. ಅಲ್ಲಲ್ಲ, ಈಗಿರೋ ಫಿಲಮ್ ಈಗ ಯಾವ್ದು ಪುಷ್ಪ 2 ಮಾಡ್ತಾ ಈಗಿರೋದು ಇದ್ರಲ್ವಾ? 4 ಶೋ. 4 ಶೋ, ಅದ್ರಾಗ ಒಂದು ಶೋ ಕೊಡಿ ಧೀರ ಭಗತ್ ರಾಯ್ ಹಾಕಿ. ಸರ್, ಇದು 3.5 ಗಂಟೆ ಫಿಲಮ್ಮು. ಹ್ಮ್ 3.5 ಗಂಟೆ ಫಿಲಮ್ ಆಗೋದಕ್ಕೆ ಏನು ಮಾಡಕ್ಕಾಗಲ್ಲ, ಹೆಂಗೂ ಆಗಲ್ಲ. ಅದು ಬೆಳಿಗ್ಗೆ 9 ಗಂಟೆಗೆ ಶುರುವಾದ್ರೆ ರಾತ್ರಿ 1 ಗಂಟೆ ತನಕ ಇರ್ತದೆ. 3 ಶೋಗೇನೆ, 4 ಶೋಗೇನೆ. ಬರೋವಾರ ಹಾಕ್ಸಿ ಬಿಡಿ, ಬರೋ ನೋಡಿ, ಅದ್ರಾಗ ಆಯ್ತು ಒಂದ್ 2 ಶೋ ಮಾಡಿ, ಕಲೆಕ್ಷನ್ ನೋಡ್ಕೊಂಡು ಒಂದ್ 2 ಶೋ ಮಾಡಿ. ಅದೇನೋ ಕಲೆಕ್ಷನ್ ಕಮ್ಮಿ ಆಯ್ತು ಅಂದ್ರೆ ಇದನ್ನು ನಾನು ಧೀರ ಭಗತ್ ರಾಯ್ನ ಹಾಕ್ಬಿಡಿ ಒಂದ್ ಶೋಗೆ. ಇಲ್ಲ ಸರ್, ಬರೋವಾರ ಹಾಕ್ಸಿ ಬಿಡಿ ಸರ್. ಎಷ್ಟ್ ಬೇಕೋ ಅಷ್ಟು ಹಾಕ್ಸಿ ಬರೋವಾರ. ಆಯ್ತು, ಆದಷ್ಟು ಬೇಗ ಅದ್ ಮಾಡ್ಸಿ. ಆಯ್ತು. ಅದಕ್ಕೆ ಎಷ್ಟು ಜನ ಬೆಳಗ್ಗೆಯಿಂದ ಸುಮಾರು ಒಂದು 40 ಜನ ಫೋನ್ ಮಾಡಿವ್ರಿ. ಯಾರಿಗೆ ಅಂತ ಹೇಳೋದು ನಾವು? ಅಲ್ಲ, ಅದು ಒಂದು ಒಳ್ಳೆ ಚಿತ್ರ, ನಮ್ಮ ನೆಲಮಂಗಲ ಚಿತ್ರ ಆಯ್ತು, ಅಲ್ವಾ? ಹಾಕ್ಸಿ ಬಿಡಿ, ಬರೋವಾರ ಹಾಕ್ಸಿ ಬಿಡಿ. ಅಂತ ನಾವ್ ಯಾಕೆ ನೆಲಮಂಗಲದವ್ರು ಕೇಳ್ಕೊಂತ ಇದೀವಿ. ಇವಾಗ ದುಡ್ಡು ಕೊಟ್ಬಿಟ್ಟಿವಿ ಸರ್. 20 ಲಕ್ಷ 25 ಲಕ್ಷ ತನಕ ದುಡ್ಡು ಕೊಟ್ಟು ತಂದ್ಬಿಟ್ಟವ್ರೆ. ಅದ್ರಾಗೆ ಎತ್ಬೇಕು. ಅದು ಇಲ್ಲ, ಮೊನ್ನೆ ಹೊಸ ಥಿಯೇಟರ್ ಹೊಸದಾಗಿ ಮಾಡಿರೋದು. ಬರೋವಾರ ಹಾಕ್ತೀನಿ ಬಿಡಿ, ಏನೇ ಹೇಳಿ. ಆಯ್ತು, ಆದಷ್ಟು ಬೇಗ ಮಾಡಿಸಿ. ಆಯ್ತು. ಥ್ಯಾಂಕ್ ಯು.